ನಮಸ್ತೆ. ಈ ಹೂವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಡುಕುಮಾ ಅಂತಾರೆ. ಅದು ಇದರಲ್ಲಿ 3 ಕಲರ್ ಇದೆ. ಇದೊಂದು ಎಲ್ಲೋ, ಇನ್ನೊಂದು ಬೇರೆ ಪರ್ಪಲ್ಲು, ಲೈಟ್ ಪರ್ಪಲ್ಲು, ಇನ್ನೊಂದು ಆರೆಂಜು ಮಿಕ್ಸ್ ಬೀಳುತ್ತೆ. ಅವು ಬಿಟ್ಟಿಲ್ಲ ಇಲ್ಲೂ. ಪರ್ಪಲ್ ಒಂದು ಸರಿ ನೋಡಿಸಿದ್ದೆ, ಲೈಟ್ ಪರ್ಪಲ್ಲು ಅಂತ ಹೇಳಿದ್ನಲ್ಲ, ಅದು ತೋರಿಸಿದ್ದೆ. ಇದು ಜಾಸ್ತಿ ಬಿಡುತ್ತೆ ಹೂವು. ಇದರಲ್ಲೂ ಬೀಜ ಆಗುತ್ತೆ, ಕಟಿಂಗಿಂದ ಬರಲ್ಲ. ಆಮೇಲೆ ಇದು ಪನ್ನೀರ್ ಗುಲಾಬಿ ಅಂತೀವಲ್ಲ, ಅವತ್ತು ಬಿಡ್ತಾಯಿದೆ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ತೋರಿಸ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಇನ್ನು ಯಾವುದು ಬ್ಯಾಲೆನ್ಸ್ ಉಳಿದಿದೆ ಅಂತ ತೋರಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಚೆನ್ನಾಗಿದ್ದಾವೆ, ಹೆಲ್ಪ್ ಆಗುತ್ತೆ ಅನ್ನಂಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಂಗೆ ನೋಡಿದವ್ರು ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು. ನೋಡಿ, ಇದು ಕನಕಾಂಬ್ರ ಅಲ್ವಾ, ಇವನ್ನೆಲ್ಲ ಚೆನ್ನಾಗಿದ್ದಾವೆ. ಒಂದೆರಡು ಗಿಡ ಚೈನ್ ಕನಕಾಂಬ್ರ ಮಾತ್ರ ಈ ಥರ ತಿಳಿ ಹಸ್ರಾಗಿದೆ ಎಲೆಗಳೆಲ್ಲ. ಆವಾಗ ಇದಕ್ಕೆ ಕಬ್ಬಿಣಾಂಶ ಕಮ್ಮಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಎಪ್ಸಮ್ ಸಾಲ್ಟ್ ಹಾಕ್ಬೋದು, ಅಥವಾ ಹಣ್ಣಿನ ಸಿಪ್ಪೆ ಪೌಡ್ರು, ಅಥವಾ ಲಿಕ್ವಿಡ್ ಹಾಕ್ಬೋದು, ಚಾಕ್ ಪೀಸ್ ಹಾಕ್ಬೋದು. ಆಮೇಲೆ ಮಳೆಗಳೆಲ್ಲ ಕರಗಿಸ್ಬಿಟ್ಟು, ನಾನು ನೋಡಿದ್ನಲ್ಲ ಕಬ್ಬಿಣದ್ದು ಕರಗಿಸಿ ಆ ನೀರು ಕೂಡ ಹಾಕ್ತಾ ಬಂದಾಗ ಅದು ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇದು ಮಲ್ಲಿಗೆ ಹೂವಿಂದು ನೋಡಿ, ಇದೇ ಸರಿ ಬಿಟ್ಟಿರೋದು. ಎಲ್ಲಿಂದ ತಂದಿದ್ದೆ ಕಟಿಂಗು ಏನು ಅಂತ ನನಗೂ ಗೊತ್ತಿಲ್ಲ. ನಮ್ಮೂರ ಕಡೆ ಥರನೇ ಇದೆ, ಆದರೆ ಆ ಥರ ಇಲ್ಲ. ಇದು ಸ್ವಲ್ಪ ನಮ್ಮೂರ ಕಡೆ ಸ್ವಲ್ಪ ದಪ್ಪ ಬರುತ್ತೆ ಮಗ್ಗು. ಇದು ಚೂಪಿದೆ. ಇದು ಸಿಂಗಲ್ ಪೆಟಲೆ ಆದ್ರೂ ಚೆನ್ನಾಗಿ. ಇದೊಂಥರ ಖುಷಿ ಆಯ್ತು ನನಗೆ. ಇದು ಬೇರೆ ಥರ ಎಲ್ಲೋ ಕಟಿಂಗಿಂದ ತಂದು ಬೆಳೆಸಿರೋದು. ತುಂಬ ದಿನ ಆಯ್ತಲ್ವ, ಒಂದೊಂದು ಸರಿ ಮರ್ತೋಗ್ಬಿಟ್ಟಿರುತ್ತೆ ನನಗೂ. ಆ ಹೂವು ಬಿಟ್ಟಾಗಲೇ ಗೊತ್ತಾಗೋದು ಬೇರೆ ಹೂವು ಅಂತ. ಅಷ್ಟೊತ್ತಿಗೆ ಎಲ್ಲಿಂದ ತಂದಿದ್ದೆ ಅನ್ನೋದು ಗೊತ್ತಿರಲ್ಲ. ನೋಡಿ, ಇವು ದುಂಡು ಮಲ್ಲಿಗೆ. ಇದು ನಮ್ಮ ಗಾರ್ಡನ್ನಲ್ಲಿ ಇದ್ದಿದ್ದು ಗಿಡಗಳು ಕಟಿಂಗಿಂದನೇ ಬೆಳೆಸಿದ್ದು. ನಾನು ಅದನ್ನು ಲಾಲ್ಬಾಗಿಂದ ತಂದಿದ್ದು. ಆಮೇಲೆ ಕಾಕಡ ಗಿಡನೂ ಅಷ್ಟೇ ಲಾಲ್ಬಾಗಿಂದ ತಂದಿದ್ದು. ಅದು ಕಟಿಂಗಿಂದ 3 ಗಿಡ ಮಾಡಿದ್ದೀನಿ ಇವಾಗ. ಮೆದರ್ ಪ್ಲ್ಯಾಂಟ್ ಒಂದು, ಇನ್ನೆರಡು ಕಟಿಂಗಿಂದ. ಈ ಥರ ನಾನು ಮಾಡಿರೋದು ನೆನಪಿರುತ್ತೆ. ಇನ್ನು ಬೇರೆ ಹೂವು ಬಿಟ್ಟಾಗ ಇದು ನಾನು ಹೇಳಿದ್ದೀನಿ ಎಷ್ಟೋ ಸರಿ, ಶಂಕರಪುರಂ ಮಲ್ಲಿಗೆ ಅಂತಾರಂತೆ ಇದನ್ನು. ಇದು ನನಗೆ ಒಬ್ಬರು ಉಡುಪಿಯಿಂದ ತಂದುಕೊಟ್ಟಿದ್ರು. ಅವರು ಪಿಂಕ್ ಕಲರ್ ಸೇವಂತಿಗೆ ಸಸಿ ಬದಲಾಗಿ ಇದನ್ನು ತಂದುಕೊಟ್ರು. ಮಾರ್ತೀರಾ ಅಂದರು. ನಾನು ಮಾರಲ್ಲಪ್ಪ ಅಂತೇಳಿ ಕೊಟ್ಟು ಕಳಿಸಿದ್ದೆ. ಅದಕ್ಕೆ ಅವರು ನನಗೇನು ಬೇಕು ಕೇಳಿ ನಿಮಗೆ ಅಂದಾಗ ಕೇಳಿದಾಗ ಅದನ್ನು ತಂದುಕೊಟ್ಟಿದ್ರು. ಇನ್ನು ಒಂದು ಬೇರೆ ಇದೆಯಂತೆ, 2 ಥರ ಬರುತ್ತೆ ಮಲ್ಲಿಗೆ, ಇದೊಂದೇ ಇರೋದು. ಆಮೇಲೆ ದಾಸವಾಳದಲ್ಲೆಲ್ಲ ಮೊಗ್ಗಾಗ್ತಾಯಿದೆ. ಇನ್ನೂ ಹೂವು ಬಿಡ್ತಾಯಿಲ್ಲ. ಎಲ್ಲೋ ಒಂದೊಂದು ನಾಟಿ ಒಂದೊಂದು ಬಿಡುತ್ತೆ ಅಷ್ಟೇ, ಜಾಸ್ತಿ ಹೂವು ಬಿಡ್ತಾಯಿಲ್ಲ. ಎಲ್ಲ ಆರ್ಟ್ ಪ್ರೂನಿಂಗ್ ಮಾಡಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು. ಇನ್ನೂ ಒಂದು 15 ದಿನ ತಿಂಗಳಿಗೆ ಎಲ್ಲ ಹೂವು ಬರ್ಬೋದು ಅನಿಸುತ್ತೆ ನನಗೆ. ಈ ಯುಗಾದಿಗೆ ಸ್ವಲ್ಪ ಹೂವು ಕಮ್ಮಿನೇ ಆಯಿತು. ಯಾಕೆಂದರೆ ನಾನು ಪ್ರೂನ್ ಮಾಡಿದ್ದು ಕ್ಲೀನ್ ಮಾಡಿದ್ದೇ ಲೇಟ್ ಆಯ್ತಲ್ವ, ಅದರಿಂದ ಈ ಸರಿ ಹಬ್ಬಕ್ಕೆ ಹೊರಗಡೆಯಿಂದನೇ ತರಿಸ್ಕೊಳಂಗಾಗಿದೆ. ಮಾವಿನ ಎಲೆ ಅಂತೂ ನಮ್ಮ ಗಾರ್ಡನಲ್ಲಿ ಇರುತ್ತೆ. ಇನ್ನು ಹೂವು ಯುಗಾದಿ ಹಬ್ಬಕ್ಕೆ ಹೂವು ಅದು ಮಾತ್ರ ತರಿಸ್ಕೊಂಡಿದ್ದಾಯಿತು, ಇನ್ನೇನಿಲ್ಲ. ಹಣ್ಣು ಹೂವು ಎಲ್ಲ ತರಬೇಕು. ಹಣ್ಣಿನ ಗಿಡಗಳು ಎಲ್ಲ ಪ್ರೂನ್ ಮಾಡಿದ್ದೀನಿ, ರಿಪಟ್ ಮಾಡಿದ್ದೀನಿ. ಈ ವರ್ಷ ನನ್ನ ಗಾರ್ಡನಲ್ಲಿ ಹಣ್ಣು ಹೂವಿನ ಸಂಖ್ಯೆ ಕಮ್ಮಿನೇ ಅಂತ ಹೇಳ್ಬೋದು. ಕಾರಣ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಗೊತ್ತಿರುತ್ತೆ ಏನು ಕಾರಣ ಅಂತ. ಅದರಿಂದ ನಾನು ತುಂಬ ದಿನ ಮಲಗಿದ್ದಾಯಿತು, ಅದರಿಂದ ಆ ಥರ ಆಗೋಯ್ತು. ಇವಾಗೆಲ್ಲ ಸ್ವಲ್ಪ ಗಾರ್ಡನೆಲ್ಲ ಚೇತರಿಸ್ಕೊಳ್ತಾ ಇದೆ. ದಾಸವಾಳಗಳು ಕೂಡ ಎಲ್ಲ ಕಡೆ ಚಿಗುರ್ಬಿಟ್ಟು ಹಸ್ರಾಗಿ ಕಾಣುತ್ತೆ. ಒಂದೊಂದು ಮಾತ್ರ ಸ್ವಲ್ಪ ಸ್ಲೋ ಇದೆ, ಡಲ್ ಇದ್ದಿದ್ದ ಗಿಡಗಳು ಮಾತ್ರ ಸ್ಲೋ ಇದೆ. ಇನ್ನೆಲ್ಲ ಆರೋಗ್ಯವಾಗಿರೋ ಗಿಡಗಳು ಪ್ರೂನ್ ಮಾಡಿರೋವೆಲ್ಲ ಚೆನ್ನಾಗಿ ಚೇತರಿಸ್ಕೊಂಡು ಮೊಗ್ಗು ರೆಡಿಯಾಗಿದ್ದಾವೆ. ಆಮೇಲೆ ಸಾವಂತಿಗೆ ಸಸಿಗಳು ಕೂಡ ಸೈಡಲ್ಲೆಲ್ಲ ಬರ್ತಾಯಿದ್ದಾವೆ. ಹೂವು ಬಿಟ್ಟಾಗೆ ಅವನ್ನ ನಾನು ಕಲರ್ ತೋರಿಸ್ತೀನಿ, ಎಷ್ಟು ಕಲರ್ ಇದ್ದಾವೆ ನನ್ನ ಹತ್ರ ಅಂತ. ಯಾಕೆಂದರೆ ಯಾವ ಕಲರ್ ಇದೆಯೋ ಯಾವ ಕಲರ್ ಹೋಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ಹೂವು ಬಿಟ್ಟಾಗ ತೋರಿಸ್ತೀನಿ. ನಾನು ಡೈಲಿ ಈ ಥರ ಫಸ್ಟು ಇಂದನೂ ನೋಡ್ಕೊಂಡು ಒಂದು ರೌಂಡ್ ಗಾರ್ಡನ್ ನೋಡ್ಕೊಂಡು ಬಂದು ಆಮೇಲೆ ಅವತ್ತಿನ ಕೆಲಸ ಏನು ಅಂತ ಮಾಡ್ಕೊಳ್ತೀನಿ. ಫಸ್ಟ್ ಎಲ್ಲಿ ಬಿಸಿಲು ಬೀಳಲ್ವೋ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಇದು ಮಲ್ಬರಿ ನೋಡಿ, ಎಲೆ ಎಲ್ಲ ತೆಗೆದುಬಿಟ್ಟಿದ್ದೆ ನಾನು ಆವಾಗ. ಮತ್ತೆ ಇವಾಗ ಆ ಥರ ಮಲ್ಬರಿ ಮಾತ್ರ ಒಂದು ಸರಿ ಹಣ್ಣೆಲ್ಲ ಆಗೋದ್ಮೇಲೆ ಪ್ರೂನ್ ಮಾಡಬೇಕು, ಎಲೆ ತೆಗಿಬೇಕು. ಅದ್ರದ್ದು ಕಟಿಂಗ್ ಇಟ್ಟಿದ್ದು ಅದು ಬಂದಿದೆ. ಇನ್ನೂ ಒಂದು ಇದು ಅಷ್ಟೇ, 2 ಗಿಡ. ಇವಾಗ 1 ಗಿಡ ರಿಪಾರ್ಟ್ ಮಾಡಿದ್ದೀನಿ, ಇನ್ನೂ ಒಂದು ದೊಡ್ಡದು ಮದರ್ ಪ್ಲ್ಯಾಂಟು. ಇವಾಗ ಇನ್ನೊಂದು ಕಟಿಂಗ್ ಇದೆ. 2 ಕಟಿಂಗ್ ಇಟ್ಟಿದ್ದು, ಒಂದು ದೊಡ್ಡದಾಗಿ ಬೆಳೆದಿತ್ತು ಅಂತ ರಿಪಾರ್ಟ್ ಮಾಡಿದ್ದೆ. ಇದು ಚಿಕ್ಕ ಪಾಟಲ್ಲೇ ಇರೋದಕ್ಕೆ ಇನ್ನೂ ಬೆಳೆದಿಲ್ಲ. ಆಮೇಲೆ ಹಾಕಿರೋವು ತರಕಾರಿ ಬೀಜ ಬಳ್ಳಿಗಳು ಎಲ್ಲ ಬರ್ತಾಯಿದ್ದಾವೆ. ಅವಕ್ಕೆ ಮೇಲೆ ಹಬ್ಬಕ್ಕೆ ನಾವು ದಾರಿ ತೋರಿಸ್ಬೇಕು. ಹಗ್ಗ ಕಟ್ಬಿಟ್ಟು ಯಾವ ಕಡೆ ಹಬ್ಬಿಸ್ಬೇಕು ಅನ್ನೋದನ್ನು ನಾವು ಡಿವೈಡ್ ಮಾಡ್ಕೊಂಡು ಅದಕ್ಕೆ ಇದು ಮಾಡಿದರೆ ಬರುತ್ತೆ. ಕುಂಬಳಕಾಯಿ ಬೀಜ, ಆಮೇಲೆ ಹೀರೆಕಾಯಿ, ತುಪ್ರೀರೆಕಾಯಿದು ಎಲ್ಲ ಬರ್ತಾಯಿದೆ. ಪಡವಲಕಾಯಿದು ಇನ್ನೂ ಎಲ್ಲೂ ಕಾಣಿಸಿಲ್ಲ. ಪಡವಲಕಾಯಿ ಆಮೇಲೆ ಸೋರೆಕಾಯಿದು ಎಲ್ಲೂ ಕಾಣಿಸಿಲ್ಲ. ಅವು ತುಂಬ ಲೇಟು. ಹಾಗಲಕಾಯಿ ಅದನ್ನು ಅಷ್ಟೇ, 3 ತುಂಬ ಲೇಟು. ಈ ಸರಿ ಇನ್ನೊಂದು ಸರಿ ಅಥವಾ ಬರ್ತಾಯಿದೆ, ಒಂದು
ಸುಮಾರು ದಿನ ಆಯಿತು. ಅದರಿಂದ ನಾನು ಈ ಸರಿ ಚಿಕ್ಕ ಚಿಕ್ಕ ಪಾಟಲ್ಲೇ ಅವನ್ನಿಟ್ಟು ನೋಡೋಣ ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಪಲ್ ಗಿಡನೂ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಮೋಸಂಬಿ ಗಿಡದಲ್ಲೂ ಎಲೆ ಎಲ್ಲ ತೆಗೆದ್ಮೇಲೆ ಇವಾಗ ಸ್ವಲ್ಪ ಕಾಯಿ ಇನ್ನೊಂಚೂರು ಕಚ್ತಾ ಇದೆ, ಹೂವು ಬಿಡ್ತಾ ಇದೆ. ಆಮೇಲೆ ಮೊನ್ನೆ ಯಾರೋ ಕೇಳಿದರು, ಇದು ನಂದಿ ಬಟ್ಲು ಹೂವನೇ ಅರಳಲ್ಲ, ಹಂಗೆ ಇದಾಗುತ್ತೆ ಅಂದಾಗ ನಾನು ನಮ್ಮ ಗಿಡದಲ್ಲೂ ಅದೇ ಥರ ಆಗ್ತಾಯಿತ್ತು. ನಾನು ಇವಾಗೆಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಕೊಟ್ಟಾದಮೇಲೆ ನೋಡಿ ಇವಾಗ ಹೂವು ಸ್ಟಾರ್ಟ್ ಆಯಿತು, ಚೆನ್ನಾಗೂ ಅರಳ್ತಾ ಇದೆ. ನನ್ನ ಗಿಡದಲ್ಲೂ ಒಂಥರ ಅರಳುತ್ತಿರಲಿಲ್ಲ, ಒಂಥರ ಕೆಂಪಾಗ್ಬಿಟ್ಟು ಅಥವಾ ಕಪ್ಪಾಗ್ಬಿಟ್ಟು ಉದುರೋಗ್ಬಿಡೋದು. ಇವಾಗ ಚೆನ್ನಾಗಾಗಿದೆ. ಅದು ಮಣ್ಣು ತುಂಬ ಗಟ್ಟಿಯಾಗಿತ್ತು, ನಾನು ಅಗೆದ್ಬಿಟ್ಟು ಮಾಡಿದ್ದೀನಿ. ಇದೂ ಅಷ್ಟೇ ಕಟಿಂಗಿಂದ ಬರುತ್ತೆ, ತುಂಬ ತಾಳ್ಮೆ ಇರಬೇಕು. ಆಮೇಲೆ ಅಂಜೂರ ಹಣ್ಣಿನ ಗಿಡ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇವಾಗ ಎಲ್ಲ ಕಡೆ ಚಿಗುರು ಸ್ಟಾರ್ಟ್ ಆಗಿದ್ದಾವೆ ನೋಡಿ. ಎಲೆ ಇಲ್ಲದೆ ಇರೋವೆಲ್ಲ ಎಲೆ ಬಂದಿದ್ದಾವೆ. ಒಂದೊಂದು ಇದು ಕಟಿಂಗಿಂದ ಬಂದಿರೋದು. ಇದಂತೂ ಮೊದಲೂ ಎಲೆ ಇತ್ತು, ಇವಾಗೂ ಇತ್ತು. ಇದನ್ನ ಇಲ್ಲಿ ಕಟ್ ಮಾಡಿ ತೋರಿಸಿದ್ದೆ ನಿಮಗೆ. ಅಲ್ಲಿ ಸೈಡಲ್ಲಿ ನೋಡಿ ಆಗಲೇ ಚಿಗುರ್ತಾ ಇದೆ. ಇದು ಸ್ವಲ್ಪ ಲೇಟೇ, ಗಿಡ ಬೇರೆಯವ್ರ ಥರ ಬುಷಿಯಾಗಿರಲ್ಲ, ನೋಡೋಕ್ಕೆ ದೊಡ್ಡ ದೊಡ್ಡ ಎಲೆ ಜೊತೆಗೆ ಹಣ್ಣು ಬರಬೇಕು. ನೋಡು ಇದೂ ಅಷ್ಟೇ, ಇದು ಬರೀ ಕಡ್ಡಿನೇ ಇರೋದು, ಇವಾಗ ಚಿಗುರ್ತಾ ಇದೆ. ಬೇರೆಯವ್ರು ನೋಡಿದ್ರೆ ಆ ಗಿಡ ಒಣಗೋಗಿದೆ ಅನ್ಕೋಬೇಕು, ಆ ಥರ ಇದೆ. ಇವತ್ತು ನೋಡಿ ಇಲ್ಲಿ ನಮ್ಮ ಮಗನ ಆಫೀಸ್ ಮುಂದೆ ಇಟ್ಟಿದ್ದೀನಲ್ಲ ಮನಿ ಪ್ಲ್ಯಾಂಟು, ಇನ್ನೂ ಒಂದು ಅದೇನೋ ಗಿಡ ಅಂತಾರೆ, ನನಗೆ ಹೆಸರು ಬಾಯಲ್ಲಿ ಬರ್ತಾಯಿಲ್ಲ, ಅದು ಎರಡೂ ಇದಾಗ್ಬಿಟ್ಟಿದೆ. ಇದು ನಾನು ರೀಪಾಟ್ ಮಾಡಿಲ್ಲ, ಮಹೇಶ್ ಕೊಟ್ಟಿದ್ದ ಚಿಕ್ಕ ಪಾಟಲ್ಲೇ ಅದೇ ಥರ ಇಟ್ಬಿಟ್ಟಿದ್ದೀನಿ. ಅದನ್ನೊಂಚೂರು ಆಮೇಲೆ ಈ ಶೋ ಗಿಡಗಳು ಇಲ್ಲಿ ಇಟ್ಟಿದ್ದೇನೆ ಅಲ್ಲಿ ಹತ್ರ, ಇವನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಇಲ್ಲೂ ಸ್ವಲ್ಪ ಕೆಂಪುದು ಇದೆಯಲ್ಲ ಎಲೆಗಳು, ಅದಕ್ಕೆಲ್ಲ ಸ್ವಲ್ಪ ಮಿಲಿಬಗ್ಸ್ ಅಟ್ಯಾಕ್ ಆಗಿದೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಲೆಗಳೆಲ್ಲ ಯಾವ್ದು ಬಟ್ಟೆ ಲಿಕ್ವಿಡ್ ಹಾಕಿ ಒರೆಸಿ ಕ್ಲೀನ್ ಮಾಡಿ ಇಡಬೇಕು. ಇವತ್ತು ಈ ಕೆಲಸ ಮಾಡ್ತಾಯಿದ್ದೀನಿ. ಇದನ್ನು ಜಾಸ್ತಿ ಹೊತ್ತಾಗಲ್ಲ, ತುಂಬ ಜಾಸ್ತಿ ಪಾಟೂ ಇಲ್ಲ. ಸ್ನೇಕ್ ಪ್ಲ್ಯಾಂಟು, ಆಮೇಲೆ ಇವು 2 ಗಿಡ ಇದ್ದಾವೆ. ಆಮೇಲೆ ಲಿಲ್ಲಿದು, ಆಮೇಲೆ ಒಂದರಲ್ಲಿಗೆ ಒಳಗೆ ಹೋಗಿದೆ, ಗೆಡ್ಡೆ ಇದೆ, ನೋಡಿಸ್ತೀನಿ. ಈ ಥರ ಮಾಡ್ಕೊಂಡು ಇದೊಂದು ಗಾರ್ಡನ್ ಅಂಗಡಿಯವ್ರು ಬಿಟ್ಟೋಗಿದ್ದು, ಅದನ್ನು ಬೆಳೆಸ್ತಿದ್ದೀನಿ. ಇವೆರಡು ಗಾರ್ಡನ್ ಅಂಗಡಿಯವ್ರದ್ದು, ಅವ್ರು ಬೇಡ ಅಂತ ಬಿಟ್ಟೋಗಿದ್ದು, ನಾನು ಬೆಳೆಸ್ತಾಯಿದ್ದೀನಿ. ರೆಡಿ ಆದಮೇಲೆ ತೋರಿಸ್ತಾ ಇರೋದು ಇವಾಗ. ನೋಡಿ ಎಲೆಗಳೆಲ್ಲ ಶೈನಿಂಗು, ಲಿಕ್ವಿಡ್ ಹಾಕಿ ನೀರು ಹಾಕಿ ಒಂದೊಂದು ಎಲೆನೂ ಯಾವ ಬಟ್ಟೆಯಲ್ಲಿಂದ ಚೆನ್ನಾಗಿ ಒರೆಸಿದ್ದೀನಿ 2 ಸರಿ. ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಶೋ ಗಿಡನೂ ಅಷ್ಟೇ 3 ತಿಂಗಳಿಗೆ ಒಂದು ಸರಿ ಕ್ಲೀನ್ ಮಾಡ್ಕೊಂಡು ಒಣಗಿರೋವೆಲ್ಲ ತೆಗೆದು ಎಕ್ಸ್ಟ್ರಾ ಬೆಳೆದಿದ್ರೆ ಅದನ್ನು ಕಟ್ ಮಾಡಿ, ಎಲೆಗಳೆಲ್ಲ ಅವಾಗವಾಗ ಯಾವ ಬಟ್ಟೆಯಲ್ಲೋ ಅಥವಾ ಸ್ಪ್ರೇ ಮಾಡ್ಕೊಂಡೋ ಇದ್ದರೆ ಇವು ಕೂಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೆರಳಾಗಿಡಬೇಕು. ಇನ್ನು 2 ಉಳಿತು, ಅಷ್ಟೊತ್ತಿಗೆ ಬಿಸಿಲಾಗಿತ್ತು ಅಂತ ಬಿಟ್ಟೋದೆ. ಸಾಯಂಕಾಲ ಬಂದಿದ್ದೀನಿ. ಸಾಯಂಕಾಲ ಬಂದುಬಿಟ್ಟು ಅದನ್ನು ಕಟ್ ಮಾಡಿದೆ, ತೆಗಿಯೋಕ್ಕೆ ಆಗಲಿಲ್ಲ, ಮಣ್ಣು ತುಂಬ ಇತ್ತು. ಅದನ್ನು ಬಿಟ್ಬಿಟ್ಟು ಆಮೇಲೆ ಮನಿ ಪ್ಲ್ಯಾಂಟು ಅದನ್ನು ಕ್ಲೀನ್ ಮಾಡ್ಕೊಂಡೆ. ಅದಕ್ಕೂ ಇದು ಮಿಲಿಬಗ್ ಜಾಸ್ತಿ ಆಗಿತ್ತು. ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡಿದೆ. ಇದು ತಿರ್ಗಾ ಬೆಳಗ್ಗೆ ನೋಡಿ ನಮ್ಮ ಅಳಿಯ ನಾನು ಸೇರಿ ಇಷ್ಟು ಕಟ್ ಮಾಡಿದೆ. ಅದು ತೆಗಿಯೋಕ್ಕೆ ತುಂಬ ಕಷ್ಟ ಆಗಿತ್ತು. ನೆನ್ನೆ ಪಾಟಿಂದ ತೆಗೆದಿದ್ದೆ. ಇದನ್ನು ಮಣ್ಣು ಬಿಡ್ಸೋಕ್ಕೂ ಆಗಲಿಲ್ಲ. ಕೊನೆಗೆ ನಾವು ಗರಗಸ ತಗೊಂಡು ಚೆನ್ನಾಗಿ ಆಸ್ಕರ್ ಬ್ಲೇಡ್ ಅಂತೀವಲ್ಲ, ಅದನ್ನು ತೊಗೊಂಡು ಕಟ್ ಮಾಡಿ ಇಷ್ಟು ತೆಗ್ದಿದ್ದೀನಿ. ಜಾಸ್ತಿ ತೆಗಿಬಾರ್ದಿದ್ದು, ತೆಗೆದ್ರೆ ಒಂದೊಂದು ಸರಿ ಸತ್ತೋಗುತ್ತೆ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ದೊಡ್ಡ ಪಾಟಿಗೆ ರೀಪಾಟ್ ಮಾಡಿದ್ದೀನಿ. ಅದನ್ನು ಬೇರೆ ಮಣ್ಣು ಹಾಕಿ, ಆಮೇಲೆ ಮನಿ ಪ್ಲ್ಯಾಂಟು ಅಷ್ಟೇ ಮೇಲೆ ದಾರ ಹಾಕಿ ಹಬ್ಸಿದ್ದೆ. ಬಿಟ್ಬಿಟ್ಟು ಸುಮ್ಮನೆ ಈ ಥರ ಒಂದು ಕೋಲ್ ಇಟ್ಬಿಟ್ಟು, ಕೋಲ್ಗೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಈಗ ಸುತ್ತಿ ಬೆಳೆಸ್ತಾಯಿದ್ದೀನಿ. ಯಾಕೆಂದರೆ ಸ್ಪ್ರೇ ಮಾಡೋಕ್ಕೆ ನಮಗೆ ಹೈಟ್ ಕಮ್ಮಿ ಆಗುತ್ತೆ ಅಂತ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.